ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿತ್ಯ ಜೀವ ನೀಡುವ ವಚನ, ಸತ್ಯ ಮಾರ್ಗ ತೋರುವ ವಚನ, ಮನುಜನಾದ ತಿರುವಚನ, ಯೇಸುವೇ ಜೀವ ವಚನ. ರಕ್ಷೆ ನೀಡಿದ ಯೇಸುವಿಗೆ ಹಲ್ಲೆಲೂಯ ಹಾಡೋಣ. ಜೀವಿಸುವ ದೇವಪುತ್ರ ನಿನ್ನ ನಾವು ಸ್ತುತಿಪೆವು. ಜೀವಿಸುವರು ಯೇಸು ಜೀವಿಸುವರು, ಇಂದು ಎಂದು ನಮ್ಮಲ್ಲಿ ಜೀವಿಸುವರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆ 1. ನಿನ್ನೆ ದಿನ ಮತ್ತು ಮೊನ್ನೆ ದಿನ ಕೀರ್ತನೆ 1 ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ಇವತ್ತು ಸಹ ಅದರ ಕುರಿತು ಮತ್ತೊಂದು ಹಂತದಲ್ಲಿ ಮಾತನಾಡಲು ಇಷ್ಟಪಡ್ತಾ ಇದ್ದೀನಿ. ಕಾರಣ, ದೇವರ ವಾಕ್ಯವನ್ನ ಧ್ಯಾನಿಸುವಾಗ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಅದನ್ನ ಮತ್ತೆ ಓದೋಣ. ನದಿಯ ಬದಿಯಲ್ಲೇ ಬೆಳೆದಿಯ ಮರದಂತೆ. ನಾವು ಎಷ್ಟೋ ವಾಕ್ಯ ಕೇಳ್ತೀವಿ, ಮತ್ತೆ ಎಷ್ಟೋ ವಾಕ್ಯ ಓದ್ತೀವಿ. ಆದರೆ ಯಾವುದನ್ನಾದ್ರೂ ನಾವು ಧ್ಯಾನಿಸುತ್ತೇವಾ, ಯಾವುದನ್ನಾದ್ರೂ ಗಟ್ಟಿಯಾಗಿ ನಾವು ಇಟ್ಕೊಳ್ತೇವಾ ವಿಶ್ವಾಸದಿಂದ ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿಯೇ ನೀವು ಅದನ್ನು ಪ್ರಾರಂಭ ಮಾಡಬೇಕು. ಜೀವಸ್ವರವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ದೇವರ ವಾಕ್ಯದಲ್ಲಿ ನಿಮ್ಮ ಜೀವನ ಬೇರೂರಬೇಕು. ಮತ್ತಾಯ 13:24 ಮೇಲ್ಪಟ್ಟು ಪ್ರಭು ಯೇಸು ಹೇಳಿದಂಥದ್ದು, ಗೋಧಿಯ ಬೀಜವನ್ನ ಬಿತ್ತಿದಾಗ ರಾತ್ರಿಯ ಹೊತ್ತು ನಮ್ಮ ಶತ್ರುವಾದ ಸೈತಾನ ಕಳೆಗಳನ್ನ ಬಿತ್ತನೆ ಮಾಡಿ ಹೋದ. ಇವತ್ತು ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನ ನಾವು ಬಿತ್ತನೆ ಮಾಡಿದರೂ ಸಹ ಸೈತಾನ ಕಳೆಗಳನ್ನ ಅಲ್ಲಿ ಬಿತ್ತನೆ ಮಾಡ್ತಾ ಇರ್ತಾನೆ. ಇದು ಹೇಗೆ ಸಾಧ್ಯ, ಇದು ನೆರವೇರಲ್ಲ, ಟಕ್ ಅಂತ ಅದನ್ನ ಮರ್ತೋಗೋದು, ಅದನ್ನ ಬಿಟ್ಟು ಬಿಡೋದು, 1-2 ದಿನ ಬೈಬಲ್ ವಾಕ್ಯ ಓದೋದು ಮತ್ತೆ ಓದದೇ ಇರೋದು. ಹೀಗೆ ಕಳೆಗಳು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ. ಈ ಪ್ರಾಪಂಚಿಕವಾದ ಚಿಂತೆ, ಪೇಚಾಟಗಳು, ವ್ಯಾಮೋಹಗಳು ನಮ್ಮಲ್ಲಿ ಬಿತ್ತನೆಯಾಗುವ ದೇವರ ವಾಕ್ಯ ಬೆಳೆಯದಂತೆ ಅದನ್ನು ಅದುಮಿ ಬಿಡುತ್ತದೆ. ಲೂಕ 8:14 ನಾವು ಕೇಳಿಸಿಕೊಳ್ಳುವ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡದೇ ಇರುವ ಹಾಗೆ ಧ್ಯಾನ ಮಾಡಕ್ಕೆ ಬಿಡಲ್ವಲ್ಲ. ಅದನ್ನ ವಿಶ್ವಾಸಿಸಿ, ಅದನ್ನ ಅರಿಕೆ ಮಾಡಿ, ಅದನ್ನ ಧ್ಯಾನಿಸಿ, ಅದನ್ನ ನಂಬಲು ಎಷ್ಟೋ ಕೇಳ್ತೀವಿ. ಕಾರಣ ಏನು? ದೇವರ ವಾಕ್ಯ ನಮ್ಮಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡದೇ ಇರಲು ಕಾರಣ ಪ್ರಾಪಂಚಿಕವಾದ ಚಿಂತೆ, ಪೇಚಾಟಗಳು, ದುಃಖ ದುಗುಡಗಳು, ವ್ಯಾಮೋಹಗಳು, ಕೆಲಸ ಕಾರ್ಯಗಳು. ಆ ವಾಕ್ಯ ಬೆಳೆಯದಂತೆ ಅದುಮಿ ಬಿಡುತ್ತದೆ. ಆದ ಕಾರಣ ನಾವು ಎಚ್ಚೆತ್ತುಕೊಳ್ಳೋಣ, ದೇವರ ವಾಕ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋಣ. 3ನೇ ವಾಕ್ಯ, ನದಿಯ ಬದಿಯಲ್ಲೇ ಬೆಳೆದಿಯ ಮರದಂತೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ, ಎಲೆ ಬಾಡದ ಪಸರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಅವನು ಕೈಗೊಳ್ಳುವ ಎಲ್ಲಾ ಕಾರ್ಯಗಳು ಸಫಲತೆ. ನಿಮ್ಮ ಕಾರ್ಯಗಳು ಯಶಸ್ವಿಯಾಗಬೇಕು. ಅದರ ರಹಸ್ಯ, ಯಾವಾತನು ದೇವರ ವಾಕ್ಯದಲ್ಲಿ ಬೇರೂರಿರ್ತಾನೋ. ಯೋಹಾನ 15:6 ಮೇಲ್ಪಟ್ಟು ನಾವು ನೋಡುತ್ತೇವೆ. 7, ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿರಿ. ಎಷ್ಟು ಚೆನ್ನಾಗಿ ಹೇಳುತ್ತೆ ಆ ವಾಕ್ಯ. ಓದೋಣ. ಯೋಹಾನನು ಬರೆದ ಶುಭ ಸಂದೇಶ. ಹಾಲೆಲೂಯ, ಸ್ತೋತ್ರ ಯೇಸುವೇ. ಯೋಹಾನ 15:7. ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯನೇ ಅದ್ಭುತಕರವಾದುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಕೇಳಿದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದ ನನ್ನ ಪಿತನ ಮಹಿಮೆ ನಿಮ್ಮಲ್ಲಿ ಪ್ರಕಟವಾಗುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಬೇರೂರಲಿ, ನೆಲೆಗೊಂಡಿರಲಿ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಯೇಸು ನಾನು ಅನ್ನೋದಾದ್ರೇನು? ವಾಕ್ಯ, ದೇವರ ವಾಕ್ಯ. ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಹೆಚ್ಚು ಫಲವನ್ನ ನೀವು ಕೊಡುವಿರಿ. ಆದ ಕಾರಣ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಬೇಕು. ಇವತ್ತು ಸೈತಾನ ಕುತಂತ್ರಿ ನಮ್ಮ ಮನಸ್ಸಿನಲ್ಲಿ ನಾನಾ ವಿಧವಾದ ಆಲೋಚನೆಗಳು, ಸಿನಿಮಾ ಹಾಡುಗಳು, ಸಿನಿಮಾ ಕಥೆಗಳು, ಟ್ವಿಟ್ಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್,
ಯಾವ್ಯಾವುದ್ರಲ್ಲೋ ನಮ್ಮ ಮನಸ್ಸು ತಲ್ಲೀನವಾಗುವಂತೆ ಕುತಂತ್ರಿ ಅವನು, ನಯವಂಚಕ, ಬೇಟೆಗಾರ. ಆ ಇಂಟರ್ನೆಟ್ ಎಂಬ ಬಲೆಗೆ ನಮ್ಮನ್ನು ಸಿಕ್ಕಿ ಹಾಕಿಸಿ ಬಿಡ್ತಾನೆ. ಅರ್ಧ ಗಂಟೆ 1 ಗಂಟೆ ವ್ಯರ್ಥ. ಅಷ್ಟು ರೀಲ್ಸ್ ನೋಡೋದು, ಅಷ್ಟು ಇನ್ಸ್ಟಾಗ್ರಾಮ್ ನೋಡೋದು, ಯಾರ್ದೋ ಫೋಟೋಗಳು, ಯಾರ್ದೋ ಕತೆಗಳು. ನಮಗೆ ಏನು ಪ್ರಯೋಜನ ಬಂತು? ಏನೋ ಒಂದು ಸಮಯ ಏನೋ ಜೋಕ್ ನೋಡಿ ನಕ್ಕಿರ್ಬೋದಷ್ಟೇ ಅಲ್ವಾ? ಆದರೆ ಅದಕ್ಕಿಂತ ಮಿಗಿಲಾಗಿ ಅಷ್ಟು ಸಮಯ ನಾವು ದೇವರ ವಾಕ್ಯಕ್ಕೆ ಕೊಡ್ತೇವಾ? ನೀವು ಯೋಚನೆ ಮಾಡಿ. ನಾವು ರೀಲ್ಸ್ಗೆ, ಮೊಬೈಲ್ಗೆ, ಫೇಸ್ಬುಕ್ಗೆ ಕೊಡೋ ಟೈಮು ಬೇರೆ ಏನು ಹೇಳಲ್ಲ. ನಾನು ನನ್ನ ಮಕ್ಕಳಿಗೆ ಅದೇ ಹೇಳೋದು, ಇಷ್ಟು ಸಮಯ ಇದಕ್ಕೆ ಕೊಟ್ರಿ, ಅಷ್ಟು ಸಮಯ ನೀವು ವಾಕ್ಯಕ್ಕೆ ಕೊಡ್ತೀರಾ, ಪ್ರಾರ್ಥನೆಗೆ ಕೊಡ್ತೀರಾ, ಅದು ಬಹಳ ಮುಖ್ಯ. ಪ್ರಿಯ ಸಹೋದರ ಸಹೋದರಿ, ಮತ್ತೆಲ್ಲಿ ನಮ್ಮ ಜೀವಿತದಲ್ಲಿ ಒಂದು ಸಫಲತೆಯನ್ನು, ಸಕ್ಸಸ್ ಅನ್ನು ನಾವು ಕಾಣಲು ಸಾಧ್ಯ? ಬಿಸಿಲಿಗೂ ಆ ಮರ ಎದುರುವುದಿಲ್ಲ, ಬರಗಾಲಕ್ಕೂ ಅದು ಬೆದರುವುದಿಲ್ಲ, ನಿಶ್ಚಿಂತೆಯಾಗಿರುತ್ತದೆ. ಜ್ಞಾನೋಕ್ತಿ 16:20, ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮದಿಂದಿರುವವನು. ವಾಕ್ಯನ ಪಡ್ಕೊಳ್ಳಿ ಪ್ಲೀಸ್, ವ್ಯರ್ಥ ಮಾಡಬೇಡಿ, ಇದು ಅಮೂಲ್ಯವಾದದ್ದು. ಅವನ ಕಾರ್ಯಗಳಿಗೆಲ್ಲ ಸಫಲತೆ ಸಿಗುವುದು. ಇದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಮತ್ತೊಂದು ಕಡೆ ದೇವರು ಹೇಳುವುದನ್ನು ನಾವು ನೋಡ್ತೇವೆ. ಇದು ಕೀರ್ತನೆಗಾರ ಹೇಳಿದ ಮಾತು ಅನ್ನುವುದಾದರೂ ಸಹ ಸರ್ವಶಕ್ತನಾದ ತಂದೆ ದೇವರು ಹೇಳುವುದನ್ನು ಕೇಳೋಣ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ವಚನ 8. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸು. ಏನ್ ಮಾಡ್ಬೇಕಂತೆ? ಬೈಬಲ್ ಇರೋರೆಲ್ಲ ತೆಗೆದುಕೊಳ್ಳಿ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ವಚನ 8. ಈ ಧರ್ಮಶಾಸ್ತ್ರ, ಈ ದೇವರ ವಾಕ್ಯ ಸದಾ ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಅದನ್ನೇ ಧ್ಯಾನಿಸು. ಇವತ್ತು ಹಗಲಿರುಳು ಏನೆಲ್ಲ ನಮ್ಮ ಮನಸ್ಸು ಧ್ಯಾನಿಸುತ್ತದೆ. BP ಆಗುತ್ತೆ, ಶುಗರ್ ಆಗುತ್ತೆ, ಟೆನ್ಷನ್ ಟೆನ್ಷನ್ ಟೆನ್ಷನ್, ವ್ಯರ್ಥ ವ್ಯರ್ಥ ವ್ಯರ್ಥ, ಸಕಲವೂ ವ್ಯರ್ಥ. ದುಡಿಮೆಗಾಗಿ ಹೊತ್ತಿಗೆ ಮುಂಚೆ ಎದ್ದೇಳುತ್ತೀರಿ, ದುಡಿಮೆಗಾಗಿ ಹೊತ್ತು ಮೀರಿ ಮಲಗುತ್ತೀರಿ, ಎಲ್ಲವೂ ವ್ಯರ್ಥ. ಪ್ರಭು ತನ್ನ ಭಕ್ತರನ್ನು ನಿದ್ರೆಯಲ್ಲೇ ಪೋಷಣೆ ಮಾಡುವವರಾಗಿದ್ದಾರೆ. ಹಗಲಿರುಳು ಅದನ್ನು ಧ್ಯಾನಿಸು, ಅದರಲ್ಲಿ ಬರೆದಿರುವುದನ್ನು ಕೈಗೊಂಡು ನಡೆ. ನೀನು ಧ್ಯಾನಿಸುವಾಗ, ಆ ವಾಕ್ಯ ನಿನ್ನಲ್ಲಿರುವಾಗ, ಈಗ ಯುವ ಜನತೆ ಪಾಪವನ್ನು ಜಯಿಸಲು ಅಥವಾ ನಾವು ಪಾಪವನ್ನು ಜಯಿಸಲು ಹೇಗೆ ಸಾಧ್ಯ? ನಿನ್ನ ಹೃದಯದಲ್ಲಿ ದೇವರ ವಾಕ್ಯವಿರುವಾಗ. ಜೋಸೆಫ ಹೇಗೆ ಜಯಿಸಿದ್ದು? ದೇವರ ಕನಸನ್ನ ನಂಬಿದ ಕಾರಣ, ವಿಶ್ವಾಸದಲ್ಲಿ ಜೀವಿಸಿದ ಕಾರಣ, ದೈವ ಭಯದಲ್ಲಿದ್ದ ಕಾರಣ. ಹಗಲಿರುಳು ಅದನ್ನ ಧ್ಯಾನಿಸು, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಕಾರ್ಯವೆಲ್ಲ ಕೈಗೂಡುವುದು, ನೀನು ಕೃತಾರ್ಥನಾಗುವೆ, ನೀನು ಕೃತಾರ್ಥನಾಗುವೆ. ಅದ್ಭುತಕರವಾದ ವಚನ. ಈ ವಾಕ್ಯವನ್ನ ಧ್ಯಾನಿಸಿದ ವ್ಯಕ್ತಿ, ಮತ್ತೊಬ್ಬ ವ್ಯಕ್ತಿ ಬೈಬಲಲ್ಲಿ ಅಬ್ರಹಾಮ. ರೋಮನರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಚನ 20. ದೇವರ ವಾಗ್ದಾನದಲ್ಲಿ, ದೇವರ ವಾಕ್ಯದಲ್ಲಿ ಆತ ಸಂಶಯ ಪಡಲಿಲ್ಲ, ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲು ಇಲ್ಲ. ಬದಲಾಗಿ ಆತನ ವಿಶ್ವಾಸ ವೃದ್ಧಿಯಾಯಿತು, ಆತನು ದೇವರನ್ನು ಹೊಗಳಿ ಕೊಂಡಾಡಿದನು. ದೇವರು ತಾವು ವಾಗ್ದಾನ ಮಾಡಿದ್ದನ್ನು ಖಂಡಿತವಾಗಿ ನೆರವೇರಿಸಬಲ್ಲರೆಂದು ದೃಢವಾಗಿ ನಂಬಿದನು. ಅಬ್ರಹಾಮನಿಗೆ ನಿನಗೆ ಮಗು ಕೊಡುತ್ತೇನೆ ಅಂತ ದೇವರು ಹೇಳಿ, ಸಂತತಿ ಸಂತಾನ ಕೊಡುತ್ತೇನೆ ಅಂತ ಹೇಳಿ, ಇತಿಹಾಸ ಹೇಳುತ್ತೆ ಸುಮಾರು 25 ವರ್ಷ ಕಾಲ ಕಾದಿದ್ದ ಅನ್ನುವ ರೀತಿಯಲ್ಲಿ. 25 ವರ್ಷ ಕಾಲ ಏನ್ ಮಾಡ್ತಾ ಇದ್ರು ಅಬ್ರಹಾಂ? ದೇವರು ಈ ವಾಕ್ಯ ಕೊಟ್ಟಿದ್ದಾರೆ, ಈ ವಾಕ್ಯ ನೆರವೇರುತ್ತದೆ, ಈ ವಾಕ್ಯ ನನ್ನಲ್ಲಿ ಕಾರ್ಯ ಮಾಡುತ್ತದೆ, ಈ ವಾಕ್ಯ ದೇವರಿಂದ ಬಂದದ್ದು. ನನ್ನ ಶರೀರದಲ್ಲಿ ದುರ್ಬಲ, ನನ್ನ ಹೆಂಡತಿ ಬಲಹೀನಳು, ಇದು ನೆರವೇರಲು ಸಾಧ್ಯವೇ ಇಲ್ಲ. ಅಸಾಧ್ಯವಾದುದನ್ನು ದೇವರು ಸಾಧ್ಯವಾಗಿಸಲು ಶಕ್ತರಾಗಿದ್ದಾರೆ ಎಂದು ದೇವರ ವಾಕ್ಯವನ್ನ ನಂಬಿ ಅದನ್ನೇ ಧ್ಯಾನಿಸುತ್ತಿದ್ದ. ಯಾವಾಗ ಧ್ಯಾನಿಸ್ತೇವೆ? ವಿಶ್ವಾಸದಿಂದ. ಅದನ್ನು ಧ್ಯಾನಿಸುವಾಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಹೊಗಳಿ ಕೊಂಡಾಡಿ ಮಹಿಮೆ ಪಡಿಸ್ದ. ದೇವರು ಅವನನ್ನ ಸತ್ಸಂಬಂಧದಲ್ಲಿ ಇರಿಸಿಕೊಂಡರು. ಅವನು ಯಾವ ವಾಕ್ಯವನ್ನ ಕೇಳಿದನೋ, ಯಾವುದನ್ನ ನಂಬಿ, ಯಾವುದನ್ನ ಧ್ಯಾನಿಸಿ, ಯಾವುದನ್ನ ಅರಿಕೆ ಮಾಡುತ್ತಿದ್ದನೋ, ಮುಂದೊಂದು ದಿನ ಅವನ ಜೀವಿತದಲ್ಲಿ ನಡೆಯಿತು.
ಅದಕ್ಕೆ ನಾವುಗಳೇ ಸಾಕ್ಷಿ. ಸಂತತಿ ಸಂತಾನ ಆಕಾಶದ ನಕ್ಷತ್ರದಷ್ಟು, ಸಮುದ್ರ ತೀರದ ಮರಳಿನಷ್ಟು ಅಭಿವೃದ್ಧಿಯಾಗಿದೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವರ ವಾಕ್ಯದಲ್ಲಿ ವಿಶ್ವಾಸ ಇಡದವರು ಮರುಭೂಮಿಯಲ್ಲಿ ಬೆಳೆದ ಮುಳ್ಳು ಗಿಡಕ್ಕೆ ಸಮಾನ. ಯೆರೆಮೀಯ 17:5-6 ನುಡಿಯುವ ಹಾಗೆ ಅವನು ಶಾಪಗ್ರಸ್ತವಾದ ಜೀವಿತ. ಆದರೆ ಯಾವಾತನು ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಅದನ್ನೇ ಧ್ಯಾನಿಸಿ ಅದನ್ನು ಮಹಿಮೆ ಪಡಿಸುತ್ತಾ ಅದರಂತೆ ಜೀವಿಸುತ್ತಾನೋ ಅವನ ಕಾರ್ಯಗಳಿಗೆಲ್ಲ ಸಫಲ ಉಂಟಾಗುವುದು. ಈ ದೇವರ ವಾಕ್ಯದ ಮಹತ್ವ ಮಾರ್ಕ 12:24, ನಿಮಗೆ ದೇವರ ವಾಕ್ಯದ ಅರ್ಥವಾಗಲಿ ಅದರ ಶಕ್ತಿಯಾಗಲಿ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ತಪ್ಪು ಅಭಿಪ್ರಾಯದಲ್ಲಿದ್ದೀರಿ. ಸೈತಾನನು, ನಮ್ಮ ಶತ್ರುವಾದ ಸೈತಾನ ನಮ್ಮ ಮನಸ್ಸಿನಲ್ಲಿ ಬಿತ್ತನೆ ಮಾಡಿರುವ ಕಳೆಗಳ ರೂಪದಲ್ಲಿರುವ ಎಲ್ಲ ನೆಗೆಟಿವ್ ಫೀಲಿಂಗ್ಸ್, ನೆಗೆಟಿವ್ ಥಾಟ್ಸ್, ದುರಾತ್ಮನ ದುರಾಲೋಚನೆಗಳು, ನನ್ನ ಪರಮ ಪಿತನು ನಡೆದೇ ಇರುವ ಎಲ್ಲ ಬೇರುಗಳು, ಗಿಡಗಳು, ಬೇರು ಸಮೇತ ಪರಿಶುದ್ಧಾತ್ಮರು ಕಿತ್ತು ಹಾಕಲ್ಪಡಲಿ. ದೇವರ ವಾಕ್ಯ ನಮ್ಮ ಹೃನ್ಮನಗಳಲ್ಲಿ ತುಂಬಿಕೊಳ್ಳಲಿ. ವಾಕ್ಯವಾದಾತನು ಮನುಷ್ಯನಾದನು, ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಆತನ ಮಹಿಮೆಯನ್ನು ನಾವು ನೋಡಿದೆವು. ದೇವರ ವಾಕ್ಯ ಮಾತೆ ಮರಿಯಳ ಶರೀರದಲ್ಲಿ ಜನ್ಮ ತಾಳಿ ಅದು ಯೇಸುವಾಗಿ ಪ್ರಕಟವಾದ ರೀತಿಯಲ್ಲಿ ದೇವರ ವಾಕ್ಯ ಜೀವಂತವಾದುದು, ಕಾರ್ಯ ಮಾಡುವಂಥದ್ದು. ನಮ್ಮ ಕೀಲು ಮಜ್ಜೆ ನರ ನಾಡಿಗಳ ನಡುವೆ ತೂರಿ ಹೋಗಿ ನಮ್ಮನ್ನು ಸ್ವಸ್ಥಪಡಿಸಲಿ. ಈ ದೇವರ ವಾಕ್ಯವನ್ನು ಯಾರೆಲ್ಲ ಕೇಳಿ ಅದನ್ನು ವಿಶ್ವಾಸದಿಂದ ಅರಿಕೆ ಮಾಡಿ ಅದನ್ನು ಮಹಿಮೆ ಪಡಿಸಿ ನಂಬುತ್ತಾರೋ ಅವರ ಎಲ್ಲ ಕಾರ್ಯಗಳು ಸಫಲವಾಗಲಿ. ಭಯಪಡಬೇಡ, ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು. ನಾನು ನಿನ್ನ ಕೈ ಹಿಡಿದಿದ್ದೇನೆ, ನಾನೇ ನಿನ್ನೊಟ್ಟಿಗಿದ್ದೇನೆ, ನಾನೇ ನಿನ್ನ ಸಹಾಯಕ. ನಿತ್ಯ ಸಹಾಯಕನಾಗಿ ಎಬೆನೇಜರ್ ಆಗಿ ನಮ್ಮಲ್ಲಿ ಕಾರ್ಯ ಮಾಡುವ ಪ್ರಭು ಯೇಸು ನಮ್ಮ ಜೀವಿತವನ್ನು ಸತ್ಯದ ಸನ್ಮಾರ್ಗದಲ್ಲಿ, ಆಶೀರ್ವಾದದ ಮಾರ್ಗದಲ್ಲಿ ಮುನ್ನಡೆಸಲಿ. ನೀನು ಆಶೀರ್ವಾದದ ನಿಧಿಯಾಗಿರುವೆ ಎಂದು ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂತತಿ ಸಂತಾನದಲ್ಲಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೆರವೇರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದೇವರ ವಾಕ್ಯವನ್ನು ಧ್ಯಾನಿಸಿ, ವಿಶ್ವಾಸಿಸಿ. ತಡವಾದರೂ ಕಾದಿರು, ಇದು ಮೋಸ ಮಾಡದು. ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಿ ನೆರವೇರಿಯೇ ತೀರುವುದು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಥ್ಯಾಂಕ್ ಯು.